ಯಾಕೋ ಇನ್ನೂ ಕೆಲ್ಸಕ್ಕೆ ಹೋಗಿಲ್ಲ? ಬಾರೆ, ಲೇಟ್ ಆಗುತ್ತೆ, ಬೇಗ ಬಾರೆ. ಅಮ್ಮ, ನಾ ಹೋಗಿ ಬರ್ತೀನಿ. ಹ್ಞೂಪ್ಪ, ಹೋಗಿ ಬನ್ನಿ. ಬಾರೆ ಬೇಗ. ಲಕ್ಷ್ಮಿ, ಸಂತು ವೀಣಾ ಎಲ್ಲಿಗೆ ಹಿಂಗೆ ಆತತ್ರ ಹೋಗ್ತಿದ್ದಾರೆ? ಬೀಗರಿಗೆ ಹುಷಾರಿಲ್ವಂತೆ, ಹೋಗಿ ನೋಡ್ಕೊಂಡ್ ಬರ್ತೀನಿ ಇಂದ್ಲು ವೀಣಾ, ಅದಕ್ಕೆ ಹೋಗಿ ಬನ್ನಿ ಹಿಂದೆ. ಹೌದಾ? ಏನಾಯ್ತಂತೆ ಪಾಪ? ಗೊತ್ತಿಲ್ಲ ರೀ, ಹುಷಾರಿಲ್ಲ ಅಂದ್ರು. ಹಾ, ಸಿಂಚನ ಡ್ರಾಪ್ ಮಾಡ್ಬಿಟ್ಟು ನಾನು ಅಂಗಡಿಗೆ ಹೋಗ್ತೀನಿ. ಬರ್ತೀನಿ. ಆಯ್ತಪ್ಪ, ಇರು. ಇದ್ರಲ್ಲಿ ತಿಂಡಿ ಮತ್ತೆ ಊಟ ಎರಡೂ ಇದೆ, ಅಂಗಡಿಲೇ ಕೂತ್ಕೊಂಡು ಊಟ ಮಾಡು. ಹೋಗ್ಬಾಪ. ಸರಿಮ್ಮ, ಬರ್ತೀನಿ. ಬರ್ತೀನಪ್ಪ. ಒಳ್ಳೇದಾಗ್ಲಿ ಅರಿ. ಬರ್ತೀನತ್ತೆ. ಹಾಯ್ ಹುಷಾರ್. ಸಿಯು. ಲಕ್ಷ್ಮಿ, ನಮ್ಮ ಹರಿ ಊಟ ಡಬ್ಬಿ ಕಟ್ಕೊಂಡು ಕೆಲ್ಸಕ್ಕೆ ಹೋಗೋದು ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತಲ್ಲ. ಹೌದು ರೀ. ಹೊರಡಿ, ಟೈಮ್ ಆಯ್ತು. ಬರ್ಲಾ? ಅಮ್ಮ, ಬರ್ತೀನಿ. ಲಕ್ಷ್ಮಿ, ಬಾಮ್ಮ ಇಲ್ಲಿ. ಏನತ್ತೆ? ರಾತ್ರಿ ಎಲ್ಲ ಬೆಂಕಿ ಅಂತ ಬೆಚ್ಚ ಬೀಳ್ತಾ ಇರ್ತಾನೆ. ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಒಂದು ಯಂತ್ರ ಹಾಕ್ಸಮ್ಮ. ಆಯ್ತತ್ತೆ, ಹಾಕಿಸ್ತೀನಿ. ಸರ್ ಬನ್ನಿ, ಒಳಗೆ ಕೂತ್ಕೊಳ್ಳಿ. ಇಲ್ಲಾಕೆ ನಿಂತಿದ್ದೀರಾ? ಸಾಹೇಬ್ರು ಎಷ್ಟೊತ್ತಿಗೆ ಬರ್ತಾರೆ? ಇನ್ನು 10 ನಿಮಿಷ ಬಂದುಬಿಡ್ತಾರೆ ಸರ್. ಇಟ್ಸ್ ಓಕೆ, ನಾವು ಇಲ್ಲೇ ಇರ್ತೀವಿ, ನೋ ಪ್ರಾಬ್ಲಮ್. ಓಕೆ ಸರ್. ಯಾರೋ ಈ ಕಟ್ಟೋಟೆಲ್ಲ ಹಾಕಕ್ಕೆ ಹೇಳಿದ್ದು? ಅಣ್ಣ ಹೇಳಿದೆ ಅಣ್ಣ, ಎಲ್ಲ ಹಾಕ್ಬಿಟ್ಟಿದ್ದಾರೆ. ಅವರೆಲ್ಲ ಪ್ರೀತಿಯಿಂದ ಹಾಕ್ತಾರಯ್ಯ, ನೀನು ಬೇಡ ಅಂತ ಹೇಳಬೇಕು. ಕಟೌಟು ಸೈರನ್ನೆಲ್ಲ ನನಗೆ ಆಗೋದಿಲ್ಲ ಅಂತ ನಿನಗೆ ಗೊತ್ತಿಲ್ಲ? ಇವ್ರನ್ನೆಲ್ಲ ಯಾಕೆ ಬರೋಕ್ಕೆ ಹೇಳಿದೆ? ಇವ್ರನ್ನೆಲ್ಲ ಸೇರಿಸ್ಬೇಡ ಅಂತ ಹೇಳಿರಲಿಲ್ಲ? ನಾ ಹೇಳಿದೆ ಅಣ್ಣ, ಆದರೂ ಎಲ್ಲ ಬಂದುಬಿಟ್ಟಿದ್ದಾರೆ. ನೋಡು, ಅವ್ರ ಟೈಮ್ ವೇಸ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಕಳ್ಸು, ಅವ್ರನ್ನೆಲ್ಲ ಕಳ್ಸಯ್ಯ. ಅವ್ರಿಗೆ ಬೇರೆ ಬೇರೆ ಕೆಲಸಗಳಿರುತ್ತೆ. ನೋಡಿ, ನನಗೋಸ್ಕರ ನಿಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ನಿಮ್ಮ ಪ್ರೀತಿ ಅಭಿಮಾನ ನಾನು ಕೊಟ್ಟಿದ್ದೀನಿ. ಈ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಚಿರರು. ನೀವೆಲ್ಲ ಇಲ್ಲಿಗೆ ಬಂದರೆ ನಿಮ್ಮ ಕೆಲಸ ಕಾರ್ಯ ನೋಡೋರು ಯಾರು? ಅದಕ್ಕೆ ನಾನು ಬರ್ತಾ ಇರೋ ವಿಷಯನ ನಿಮ್ಗೆ ಯಾರಿಗೂ ಹೇಳಬೇಡಿ ಅಂತ ಹೇಳಿದ್ದೆ. ಅವನು ಹೇಳ್ಬಿಟ್ಟಿದ್ದಾನೆ. ಸರಿ ಸರಿ, ನೀವು ಹೊರಡಿ ಹೊರಡಿ. ಸರ್ ನಮಸ್ತೆ. ನಮಸ್ತೆ. ನಮಸ್ಕಾರ. ಇವರು ಸರ್, ಇವರೇನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಂದ್ರೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಒಳಗೆ. ಹೇಳಿ. ಸರ್, ನಾನು ಸೌಪರ್ಣಿಕಾ, ಇವರು ನನ್ನ ಹಸ್ಬೆಂಡ್ ರವಿಶಂಕರ್.
ಸರ್ ನಾವೊಂದು ಸೋಲಾರ್ ಪ್ಲಾಂಟ್ ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡಿದ್ದೀವಿ. ಅದರ ಪ್ರಾಜೆಕ್ಟ್ ಡೀಟೇಲ್ಸ್ ಇಲ್ಲಿದೆ ಸರ್. ಸರ್ ಫಸ್ಟ್ 20 ಪೇಜಸ್ ಬ್ರೀಫ್ ಆಗಿದೆ. ನೀವು ಫ್ರೀ ಆದಾಗ ಡೀಟೇಲ್ ಆಗಿ ನೋಡ್ಬೋದು ಸರ್. ನಂಗೆ ಗೊತ್ತಿತ್ತು ಕಂಡ್ರಲ್ಲ, ಆ ಬಡ್ಡಿ ಐದ ಊರು ಕಾಲು ಇಕ್ತಾ ಇದ್ದಂಗೆ ಇಂಥದ್ದೊಂದು ಏನಾದ್ರೂ ಕಿತಾಪತಿ ಮಾಡಿರ್ತಾನೆ ಅಂತ ನಂಗೆ ಗೊತ್ತಿತ್ತು. ಅವ್ನು ಬುದ್ಧಿವಂತಿಕೆ ನೋಡಿ ಮತ್ತೆ ಜನಗಳಿಗೆಲ್ಲ ಕೆಲಸ ಕಾರ್ಯ ಬಿಟ್ಟು ಯಾಕೆ ನಂತವ್ ಬಂದಿರಿ, ಸುಮ್ಮನೆ ಟೈಮ್ ವೇಸ್ಟು ಅಂತ ಡೈಲಾಗ್ ಬೇರೆ ಹೊಡೆದವ್ ನಾನು. ಏ ಮರಿಗೋಡ, ಅವನು ಹಂಗೆಯ. ನಾವೇನಾದ್ರೂ ಅವ್ನು ಮಾಡಕ್ ಹೋದ್ರೆ ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಏನಾದ್ರೂ ಮಾಡಿರ್ತಾನೆ. ಆ ಬಡ್ಡಿ ಐದನ್ನ ಯಾವ್ದಾದ್ರೂ ಒಂದು ಒಳ್ಳೆ ಕೇಸಲ್ಲಿ ತಗೊಳಾಕ್ಬಿಟ್ಟು ಒಳಿಕ್ ಹಾಕೋಣಂತ ಕಾಯ್ತಾ ಇದ್ದೀನಿ. ನನಗೆ ಅವಕಾಶ ಸಿಗ್ತಾ ಇಲ್ಲ. ಅಪ್ಪಾಜಿ ಅವ್ನು ಏನಾರ ಮಾಡಲಿ, ಜನ ಇರೋದು ನಮ್ಮ ಕಡಿಕೆಯ. ನೀವು ಯಾಕೆ ತಲೆ ಕೆಡಿಸ್ಕೊಂಡಿರಿ? ಲೇ ಸಿದ್ದೇಗೌಡ, ಈಗ ನೋಡು, ದಿನ ಬೆಳಿಗ್ಗೆ ಆದ್ರೆ ನಮ್ಮ ಮನೆ ಮುಂದೆ 10 ಜನ ಬಂದು ಕಷ್ಟ ಹೇಳ್ಕೊಂಡು ನಿಂತ್ಕೊತಿದ್ರು. ಅದೇ ಇವತ್ತು ಯಾವ ಬಡ್ಡಿ ಐದನೂ ಇಲ್ಲ. ಇಲ್ಲ ಗೊತ್ತಾಗ್ತಾರೆ ಅವ್ನ ಕಿತಾಪತಿ ಎಷ್ಟೈತೆ ಅಂತ. ಅಪ್ಪಾಜಿ ನನಗೆ ಗೊತ್ತು ನಮ್ಮ ಜನಗಳು ಹೆಂಗೆ ಅಂತ. ನೀವು ಆರಾಮಾಗಿರಿ. ಏನ್ ಆರಾಮಾಗಿರೋದು ಏನೋ ಕಂಡ್ರಲ್ಲ. ಧನ್ಯಾರ ಮಂದಿ ನೋಡ್ರಿ ಹೆಂಗ್ ಕಿತ್ಕೊಂಡು ಬರಾಕತ್ತಾರ ಅಲ್ಲಿ. ಈಗ ನನಗೆ ಸಮಾಧಾನ ಆತ ಕಂಡ್ರಲ್ಲ. ಬಂದ್ರೋ ಬಂದ್ರಪ್ಪ ಬಂದ್ರೋ. ನಮಸ್ಕಾರ ಗೌಡ್ರಿಗೆ. ನಮಸ್ಕಾರ. ಏನ್ರಲ್ಲ ನಿಮ್ ಸಮಾಚಾರ ಅಲ್ಲಿ? ಈಗ ಬಂದ ಈ ಜವರೇಗೌಡ ಗೆಪ್ತಿಗೆ ಏನ್ರಲ್ಲ ವಿಷಯ? ಏನಿಲ್ಲ ಗೌಡ್ರೆ, ನಮ್ಮೂರಿಗೆ ಸ್ಕೂಲಾಗೆ ಮೇಷ್ಟ್ರು ವರ್ಗಾವಣೆ ಗೋಲ್ ವರ್ಷಗಳಾದವು. ಇವತ್ತರೆಗೂ ಹೊಸ ಮೇಷ್ಟ್ರು ಹಾಕಿಲ್ಲ ಗೌಡ್ರೆ. ಅದಕ್ಕೆ ತಮ್ಮ ಕೇಳ ಅಂತ ಬಂದ ಗೌಡ್ರೆ. ಈ ವಿಚಾರನ ಮುನ್ಸಾಮಿಗೆ ಮುಟ್ಸಿ ಸುಮಾರು ದಿನ ಆಯಿತು. ನಮ್ಮೂರು ಐಕ್ಳೆಲ್ಲ ಸ್ಕೂಲ್ಗೆ ಹೋಗದೆ ಓಡಾಡ್ಕೊಂಡು ಅವ್ರೆ. ಅವನೇನು ಕೆಲಸನೇ ಮಾಡ್ತಾ ಇಲ್ಲ. ಆ ಮುನ್ಸಮ್ಮಣ್ಣ ಹೋಗಿ ಪ್ಯಾಟಿಗೆ ಸರ್ಕೊಂಡವ್ರೆ. ನಮ್ಮ ಕಷ್ಟ ಸುಕ್ಕೆಲ್ಲ ನೀವೇ ನೋಡ್ತಿರೋದು ಗೌಡ್ರೆ. ಈಗ ನೀವೇ ಒಂದು ಅರಿ ತೋರಿಸ್ಬೇಕು ನಮಗೆ. ನಿಮ್ಗಳಿಗೆ ಎಲ್ಲ ಚಂದ ಗೊತ್ತದೆ. ನಿಮಗೆ ಕಷ್ಟ ಅಂದಾಗ ನಮ್ಮ ಅಪ್ಪಾಜಿನೇ ಬರಬೇಕು. ಅವನು ಯಾವತ್ತು ನಿಮ್ಮ ಕಷ್ಟಕ್ಕೆ ಆಗೋನು ಹೇಳಿ? ನೋಡಿ, ನೀವೇನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಮ್ಮ ಸ್ಕೂಲ್ಗೆ ಒಬ್ಬ ಮಾಸ್ಟರ್ನ ವ್ಯವಸ್ಥೆ ಮಾಡೋಣ. ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಓದಿ ವಿದ್ಯಾವಂತರಾಗ್ತಾರೆ. ನೀವು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಸಿದ್ದೇಗೌಡ, ಇವ್ರ ಕಡೆ ಸ್ವಲ್ಪ ಗಮನ ಹರಿಸ್ಲಾ? ಸರಿ ಅಪ್ಪಾಜಿ. ಎಷ್ಟಾಗತ್ತೆ ಇದು ಡ್ರೆಸ್ಸಿಂಗ್ ಟೇಬಲ್? ಸರ್ GST ಬಿಟ್ಟು ಅಪ್ರಾಕ್ಸಿಮೇಟ್ಲಿ 5000 ಆಗುತ್ತೆ ಸರ್. 5000 ಜಾಸ್ತಿ ಆಯ್ತು ರೀ. ಮೇಡಮ್ ಕ್ವಾಲಿಟಿ ಚೆಕ್ ಮಾಡಿ ಮೇಡಮ್. ಪ್ಯೂರ್ ಟೀ ಕೋಡ್. ನಾನು ಆನ್ಲೈನ್ಗಿಂತ ಕಡಿಮೆ ಕೊಡ್ತಾ ಇದ್ದೀನಿ. ಬೇರೆ ಕಡೆ ವಿಚಾರಿಸಿದ್ರೆ 2000 ಜಾಸ್ತಿ ಹೇಳ್ತಾರೆ. ನಾನು ಜಾಸ್ತಿ ಹೇಳಿ ಕಡಿಮೆ ಮಾಡುವಂಥದ್ದು ಏನೂ ಇಲ್ಲ. ಇರೋ ವಿಚಾರ ತಿಳಿಸ್ತಾ ಇದ್ದೀನಿ. ಪ್ರಾಡಕ್ಟ್ ಏನು ಚೆನ್ನಾಗಿದೆ, ಸ್ವಲ್ಪ ಕಡಿಮೆ ಮಾಡಿದ್ರೆ ರೇಟು ತಗೋಬೋದು. ಸರಿ ಸರ್, ನಿಮಗೆ ಅಂತ ಡೆಲಿವರಿ ಫ್ರೀ, ಓಕೆನಾ? ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಪ್ರಾಡಕ್ಟು ಚೆನ್ನಾಗಿ ಕೊಡ್ತೀವಿ ಮೇಡಮ್. ಆಯ್ತು, ಪ್ಯಾಕ್ ಮಾಡಿ. ಬನ್ನಿ ಕೂತ್ಕೊಂಡಿರಿ. ಶರತಾ, ಹೇಳಿ ಸರ್. ಇದನ್ನ ಪ್ಯಾಕ್ ಮಾಡ್ಸಪ್ಪ, ಡೆಲಿವರಿ ಕೊಡಬೇಕು. ಸರಿ ಸರ್. ಹೇಳಿ ಸರ್, ಏನು ಬೇಕಿತ್ತು? ಸರ್ ಒಂದು ಒಳ್ಳೆ ಸೋಫಾ ಬೇಕಾಗಿತ್ತು. ಬನ್ನಿ ಇಸ್ಕೊ ನೋಡಿ, ಯಾವ್ದು ಬೇಕೋ ನೋಡಿ. ಇದು ಸೂಪರ್ ಕ್ವಾಲಿಟಿ ಸರ್. ಕೂತ್ಕೊಂಡ್ರೆ ಹೂವಿನ ಮೇಲೆ ಕೂತ್ಕೊಂಡಿರೋ ಥರ ಇರುತ್ತೆ. ಇದಕ್ಕಿಂತ ಬೆಟರ್ ಕ್ವಾಲಿಟಿ ಇದು. ಕೂತ್ಕೊಂಡ್ರೆ ಮಲಗಬೇಕು ಅನ್ಸುತ್ತೆ. ಈ ಸೋಫಾ ರೇಟ್ ಎಷ್ಟು?
ಇದು 23,000 ಆಗುತ್ತೆ ಸರ್. ಇದಕ್ಕೆ ಇದು 3 ಸೀಟರು ಪ್ಲಸ್ 2 ಸಿಂಗಲ್ ಸೀಟರ್ಸು 18,000 ಆಗುತ್ತೆ ಸರ್. ಕಾಸ್ಟ್ ತುಂಬ ಜಾಸ್ತಿ ಆಯಿತು ಅನ್ಸಿಲ್ವಾ? ಸರ್ ಇದನ್ನೆಲ್ಲ ತಂದಿಟ್ಕೊಂಡು ಅಂಗಡಿ ಬಾಡಿಗೆನೂ ಕಟ್ಕೊಂಡು ಒಂದು 500 ರೂಪಾಯಿ ಪ್ರಾಫಿಟ್ ಆದರೂ ಬೇಡವಾ ಸರ್? ಬಂಡವಾಳನೇ ಇಲ್ಲದೆ ಸೇಲ್ ಮಾಡಿದ್ರೆ ನನಗೇನು ಸಿಗುತ್ತೆ ಸರ್ ಹೇಳಿ? ಆದರೂ ನಿಮಗೆ ಅಂತ ಒಂದು 500 ರೂಪಾಯಿ ಕಡಿಮೆ ಮಾಡ್ಕೊಳ್ತೀವಿ. ಓಕೆ, ಅದು ತುಂಬ ಚೆನ್ನಾಗಿ ಮಾತಾಡ್ತೀರಾ ಸರ್. ಥ್ಯಾಂಕ್ ಯು. ಇದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಎಷ್ಟಾಗುತ್ತೆ, ಅಲ್ಲಿಂದ ಇಲ್ಲಿ ತರಕ್ಕೆ ಎಷ್ಟು ನೀವು ಮಾರ್ಜಿನ್ಸ್ ಇಟ್ಕೊಂಡಿರ್ತೀರಾ, ಇದೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ಸರ್. ನಿಮ್ದು 500 ರೂಪಾಯಿ ಕಡಿಮೆ ಆದರೆ ಜನ ಮತ್ತೆ ನಿಮ್ಮ ಅಂಗಡಿಗೆ ಬರ್ತಾರಲ್ವಾ? ನಿಮ್ಮ ವ್ಯಾಪಾರ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತಲ್ಲ. ನಾನು ಇದನ್ನು ತೊಗೊಂಡೋಗಿ ಇನ್ನೊಂದು 4 ಜನಕ್ಕೆ ನಿಮ್ಮ ಬಗ್ಗೆ, ನಿಮ್ಮ ಅಂಗಡಿ ಬಗ್ಗೆ ಒಳ್ಳೆ ಒಪಿನಿಯನ್ ಕೊಟ್ಟರೆ ಅದೊಂಥರ ಮಾರ್ಕೆಟಿಂಗ್ ಆಗುತ್ತಲ್ವಾ, ನಿಮ್ಮ ಸೇಲ್ಸ್ ಇನ್ಕ್ರೀಸ್ ಆಗುತ್ತಲ್ವಾ? ಇದನ್ನು ಪ್ಯಾಕ್ ಮಾಡಿ ಸರ್. ಶೋರ್ ಥಿಂಗ್. ನೀವು ಕೆಳಗಡೆ ಕೂತೀರಿ, ಮಾಡಿಸ್ಕೊಡ್ತೀನಿ. ಇದು ನನ್ನ ಕಾರ್ಡ್. ಕೀಪ್ ಇನ್ ಟಚ್ ಸರ್. ಡೆಫಿನೆಟ್ಲಿ. ಓಕೆ. ಅಯ್ಯಪ್ಪ, ಯಾರಿಗೂ ರೀ ಇವನು? ನಾನೇ ಅಂದ್ರೆ ನನ್ನನ್ನೇ ಮೀರಿಸ್ತಾನಲ್ಲಪ್ಪ. ತಲೆಗೆ ಕೈ ಹಾಕ್ಬಿಟ್ಟ. ಸದ್ಯ ತಗೊಂಡಲ್ಲ. ಶರತಾ, ಮೇಡಮ್ ಅವರೇ, ಇವ್ನು ಯಾಕೆ ಪದೇ ಪದೇ ಹಿಂದೆ ಬರ್ತಾನೆ? ಛೇ, ಸ್ವಲ್ಪ ಆ ಕಡೆ ಬರ್ತೀರಾ? ನಿಮ್ಮ ಹತ್ರ ಮಾತಾಡಬೇಕು. ನೀವೇ ಬನ್ನಿ. ಸಿದ್ದೇಗೌಡ್ರೆ, ಹೋಗೋದೇನೋ ಕೇಳ್ರಿ ಮತ್ತೆ. ಹೇಳಿ ಮೇಡಮ್ ಅವರೇ, ಏನು ವಿಷಯ? ನಿಮಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ವಾ? ನಾನು ಹಿಂದೆ ಸುತ್ತೋದೇ ನಿಮ್ಮ ಕೆಲಸನಾ? ಮೇಡಮ್ ಅವರೇ, ಅದು ನಾನು ನೋಡಿ, ನಿಮ್ಮ ಮನೆಯವರು ನಿಮ್ಮ ಬಗ್ಗೆ ಒಳ್ಳೆ ಭಾವನೆ ಇಟ್ಕೊಂಡಿದ್ದಾರೆ. ಜನಸೇವೆ ಮಾಡಕ್ಕೆ ಓಡಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದಾರೆ. ನೀವು ಈ ಥರ ಅಂತ ಅವ್ರಿಗೂ ಗೊತ್ತಿಲ್ಲ. ಅಯ್ಯೋ ಶಿವನೇ, ನೀವು ಯಾಕೆ ಹಿಂಗೆ ಕ್ಯಾಣಾಡಿರಿ ಅಂತ. ಮೇಡಮ್ ಅವರೇ, ನಾನು ಬಂದಿದ್ದು ನೀವು ನೋಡೋದಕ್ಕಲ್ಲ, ನಾನು ಬಂದಿದ್ದು CN ನೋಡೋದಕ್ಕೆ. ನಂದೇನೋ ಕೆಲಸ ಐತೆ ಅಂತ ನಾನು ಬಂದಿವ್ನಿ, ನೀವು ನೋಡಿದ್ರೆ ಹಿಂಗಾಡ್ತೀರಲ್ಲ, ನಿಮ್ಗೆ ನ್ಯಾಯ ಅನ್ಸದಾ? ನೀವ್ ಹೇಳಿ. ನಿಮ್ಮ ಕೆಲಸ ಏನು ಅಂತ ನನಗೆ ಗೊತ್ತು. ನೋಡಿ, ದೇವ್ರು ಹೆಣ್ಮಕ್ಳಿಗೆ ಅಂತ ಒಂದು ಶಕ್ತಿ ಕೊಟ್ಟಿರ್ತಾನೆ. ಯಾವ ಗಂಡು ಯಾವ ದೃಷ್ಟಿಲಿ ನೋಡ್ತಾನೆ, ಯಾರ ಮನ್ಸಲ್ಲಿ ಏನಿದೆ ಅಂತ ನಾವು ಚಕ್ ಅಂತ ಕಂಡುಹಿಡಿತೀವಿ. ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ, ನಿಮ್ಮ ಉದ್ದೇಶ ಏನು ಅಂತ ಗೊತ್ತಿಲ್ಲದೆ ಇರೋ ಅಷ್ಟು ದಡ್ಡಿ ಅಲ್ಲ ನಾನು. ದಯವಿಟ್ಟು ನನ್ನ ಹಿಂದೆ ಬರಬೇಡಿ. ರಾತ್ರಿ ನಾನು ನಡ್ಕೊಂಡಿದ್ದ ರೀತಿಯಿಂದ ಜಾನಿ ಅವರಿಗೆ ನನ್ನ ಮೇಲೆ ತುಂಬ ಬೇಜಾರಾಗಿರ್ಬೇಕು. ಇಲ್ಲ, ಅವ್ರಿಗೆ ನಿಜವಾಗ್ಲೂ ಬೇಜಾರಾಗಿದ್ರೆ ನನಗಿಷ್ಟೊಂದು ಸಾಂತ್ವನೇ ಮಾಡ್ತಿರ್ಲಿಲ್ಲ. ಅಥವಾ ನಾನು ಅನುಮಾನ ಪಡೆದೇ ಇರಲಿ ಅಂತಾನೆ ಹೀಗೆಲ್ಲ ನಡ್ಕೊಂಡ್ರಾ? ಸ್ಟಾಪ್ ಇಟ್ ಜಯಂತ್. ಅವ್ರ ಮೇಲೆ ನೀನು ಅನುಮಾನ ಪಡಬಾರ್ದು. ಅನುಮಾನ ಪಡಬೇಡ. ನನ್ನ ಚಿನ್ನ ಮರಿ ಈಗ ಏನ್ ಮಾಡ್ತಿರ್ಬಹುದು? ಜಾನು, ಜಾನು ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಮ್ಮ. ಏನ್ ಮಾಡ್ತಿದ್ಯಾ ಕಂದ? ಏನಿಲ್ಲ ಅಮ್ಮ, ಸುಮ್ಮನೆ ಕೂತಿದ್ನಲ್ಲ ಅದಕ್ಕೆ ಮಾಡಿದೆ. ಅಪ್ಪ ಎಲ್ಲಿ? ಆಫೀಸ್ಗೆ ಹೋದ್ರಾ?
ಈಗ ತಾನೇ ಹೋದ್ರು ಮಗಳೇ. ಎಕ್ಸ್ಕ್ಯೂಸ್ ಮಿ ಸರ್, ಮೇ ಐ? ಯಾ, ಕಮ್ ಇನ್. ಸರ್, ಈ ಫೈಲ್ ಒಂದು ಸೈನ್ ಆಗಬೇಕಾಯ್ತು ಸರ್. ಸರ್, ನಿಮ್ಮ ವೈಫ್ ತುಂಬ ಚೆನ್ನಾಗಿ ಆಡ್ತಾರೆ ಸರ್. ಒಳ್ಳೆ ಸಿಂಗರ್ ಆಗೋರು ಎಲ್ಲ ಲಕ್ಷಣ ಇದೆ. ಯಾಕೆ ಅವ್ರನ್ನ ಸಿಂಗರ್ ಮಾಡಬಾರ್ದು ಸರ್? ನಾನು ಅದೇ ಪ್ರಯತ್ನದಲ್ಲಿದ್ದೀನಿ. ಥ್ಯಾಂಕ್ ಯು ಫಾರ್ ಯೋರ್ ಸಜೆಷನ್. ಜಾನು, ನೀನ್ ಎಲ್ಲಿಗೋ ಹೋಗ್ತೀನಿ ಅಂತ ಹೇಳಿದ್ಯಲ್ಲ, ಹೋದ್ಯಾ? ಹಾಂ ಹೋಗಿದ್ವಿ. ಅವ್ರ ಆಫೀಸಿಂದ ಪಾರ್ಟಿ ಅರೇಂಜ್ ಮಾಡಿದ್ರು. ತುಂಬ ಎಂಜಾಯ್ ಮಾಡಿದೆ. ತುಂಬಾ ಖುಷಿನಮ್ಮ. ಆದ್ರೆ ನಿನ್ ಗಂಟ್ಲಿಗೇನಾಯ್ತು? ಧ್ವನಿ ಬದಲಾವಣೆ ಆಗಿದೆಯಲ್ಲ? ಅದು ನೆನ್ನೆ ಪಾರ್ಟಿನಲ್ಲಿ ಹಾಡಿದೆ ಅಮ್ಮ. ಹಾಡಿ ಹಾಡಿ ಹೀಗಾಗೋಯ್ತು. ಅಲ್ಲ ಕಣೆ, ನೀನು ಈಗಿಂದ ಹಾಡ್ತಿದ್ಯಾ? ಎಷ್ಟು ವರ್ಷದಿಂದ ಹಾಡ್ತಿದ್ಯಾ? ಯಾವತ್ತೂ ಆಗದೆ ಇರೋದು ಈಗೇನಾಯ್ತು? ನಿಜ ಹೇಳು, ಏನಾಯ್ತು ಅಂತ? ಏನ್ರಿ ಬಿಸಿಲು ಇದು? ಏ ಆ ಛತ್ರಿ ಮರ್ಚ ಇವಳೊಬ್ಳು ಛತ್ರಿ ಹಿಡ್ಕೊಂಡ್ ಬರ್ತಾಳೆ. ಎಷ್ಟು ಬಿಸಿ ಇದೆ ಇಲ್ಲಿ. ನಾವು ಮನೇಲಿ ಅತ್ತೆ ಹತ್ರ ನಮ್ಮ ಅಮ್ಮನ ಹುಷಾರಿಲ್ಲ, ಅದಕ್ಕೆ ನೋಡಕ್ ಹೋಗ್ತಿದೀವಿ ಅಂತ ಸುಳ್ಳು ಹೇಳ್ಬಿಟ್ಟು ಬಂದಿದೀವಿ. ಅಪ್ಪಿ ತಪ್ಪಿ ಅತ್ತೆ ಏನಾದ್ರು ಅಮ್ಮನ ಫೋನ್ ಮಾಡ್ಬಿಟ್ರೆ ಆಮೇಲೆ ಅಷ್ಟೇ. ಯಾವ್ದಕ್ಕೂ ನಮ್ಮ ಅಮ್ಮನ ಫೋನ್ ಮಾಡಿ ವಿಷಯ ಹೆಂಗಿದೆ ಅಂತ ತಿಳಿಸ್ಬಿಡೋಣ. ಪರವಾಗಿಲ್ಲ ಕಣ, ನಿನಗೂ ಲೆಕ್ಕಾಚಾರ ಗೊತ್ತು. ಫೋನ್ ಮಾಡ್ತೇನೆ ಇರು. ಅಳಿಯಂದ್ರು ಫೋನ್ ಮಾಡ್ತಾ ಇದ್ದಾರೆ. ಹಲೋ ಹಲೋ ಅತ್ತೆ, ಹೇಳಿ ಅಳಿಯಂದ್ರೆ. ಹೇಗಿದ್ದೀರಾ ಅತ್ತೆ? ನಾನ್ ಚೆನ್ನಾಗಿದ್ದೀನಿ. ಮನೇಲೆಲ್ಲ ಹೇಗಿದ್ದಾರೆ? ವೀಣಾ ಹೇಗಿದ್ದಾಳೆ? ನಾವೆಲ್ಲರೂ ಚೆನ್ನಾಗಿದ್ದೀವಿ ಅತ್ತೆ. ವೀಣಾನು ಚೆನ್ನಾಗಿದ್ದಾಳೆ. ಅದು ನಿಮ್ಗೆ ಒಂದು ವಿಷಯ ಹೇಳ್ಬೇಕಾಗಿತ್ತತ್ತೆ. ಏನ್ ಅಳಿಯಂದ್ರೆ? ಗಾಬರಿ ಆಗುವಂಥದ್ದು ಏನೂ ಇಲ್ಲ ಅತ್ತೆ. ನಾನು ಒಂದು ಮುಖ್ಯವಾದ ವಿಷಯದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ. ಮನೆಯಲ್ಲಿ ನಿಮಗ್ ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ವೀಣನ್ನ ಕರ್ಕೊಂಡ್ ಬಂದಿದ್ದೀನಿ. ಆದ್ರೆ ನಾನ್ ಚೆನ್ನಾಗೇ ಇದ್ದೀನಲ್ಲ. ನೀವು ಚೆನ್ನಾಗಿದ್ದೀರಿ, ಆದ್ರೆ ನಾನು ಒಂದು ಸೈಟ್ ತಗೊಂಡಿದ್ದೀನಿ. ಅದ್ರ ರಿಜಿಸ್ಟ್ರೇಷನ್ ಇವತ್ತೇ ಇದೆ. ಹೌದಾ? ಒಳ್ಳೇದಾಗ್ಲಿ ಅಳಿಯಂದ್ರೆ. ಥ್ಯಾಂಕ್ಸ್ ಅತ್ತೆ. ಅದಕ್ಕೆ ನಿಮ್ ಸಹಾಯ ಬೇಕು. ಮನೆಯಿಂದ ಏನಾದ್ರು ನಿಮ್ಗೆ ಫೋನ್ ಮಾಡಿದ್ರೆ ನಿಮ್ಗೆ ಹುಷಾರಿಲ್ಲ ಅಂತ ಹೇಳಿ ಮ್ಯಾನೇಜ್ ಮಾಡಿ. ಅದು ಮನೆಯಲ್ಲಿ ನಾನು ವಿಷಯ ಹೇಳಿಲ್ಲ, ನಿಮ್ಗೆ ಗೊತ್ತಲ್ಲ, ಸುಮ್ಮನೆ ಹೊಟ್ಟೆ ಕಿಚ್ಬಿಡ್ತಾರೆ, ಕಣ್ಣು ಹಾಕ್ತಾರೆ. ಅದಕ್ಕೆ ಮನೇಲಿ ಹೇಳಿಲ್ಲ. ನನಗೆ ಹೇಗೋ ಕಷ್ಟಪಟ್ಟು ಒಂದು ಸೈಟ್ ಮಾಡಿದ್ದೀನಿ. ವೀಣಾನ ಚೆನ್ನಾಗಿ ನೋಡ್ಕೋತೀನತ್ತೆ, ತಲೆ ಕೆಡ್ಸ್ಕೊಬಿಡಿ. ತುಂಬಾ ಸಂತೋಷ ಅಳಿಯಂದ್ರೆ. ಸ್ವಲ್ಪ ವೀಣಂಗ್ ಫೋನ್ ಕೊಡ್ತೀರಾ? ಕೊಟ್ಟೆ. ಹಲೋ ಅಮ್ಮ. ವೀಣಾ, ಅಳಿಯಂದ್ರು ಕೊನೆಗೂ ದೊಡ್ಡ ಕೆಲ್ಸ ಕೈ ಹಾಕಿದ್ದಾರೆ ಕಣೆ. ಎಲ್ಲ ಒಳ್ಳೇದಾಗ್ಲಮ್ಮ. ಥ್ಯಾಂಕ್ ಯು ಅಮ್ಮ. ಅಮ್ಮ, ಮನೆಯಲ್ಲಿ ನಿಂಗೆ ಹುಷಾರಿಲ್ಲ ಅಂತ ಹೇಳಿ ಹಾಗೆ ಬಂದಿದ್ದೀವಮ್ಮ. ಫೋನ್ ಮಾಡಿದ್ರೆ ಏನು ಹೇಳ್ಬೇಡ ಆಯ್ತಾ? ನೀ ಏನು ಯೋಚನೆ ಮಾಡ್ಬೇಡ, ಅವ್ರ ಹತ್ರ ನಾನ್ ಮಾತಾಡ್ತೀನಿ. ನೀವು ಆರಾಮಾಗಿ ಹೋಗಿ ಕೆಲಸ ಮುಗಿಸ್ಕೊಂಡು ಬನ್ನಿ. ಎಲ್ಲ ಒಳ್ಳೇದಾಗ್ಲಿ. ಆಯ್ತಮ್ಮ. ಅಮ್ಮ, ರಿಜಿಸ್ಟ್ರೇಷನ್ ಆಗ್ತಿದ್ದಂಗೆ ನಿಂಗೆ ಫೋನ್ ಮಾಡಿ ತಿಳಿಸ್ತೀನಿ ಆಯ್ತಾ? ಹುಷಾರು. ಏನ ಅತ್ತಗೆ ಇಷ್ಟೊಂದು ಹೆದರ್ಕೋತೀಯ? ಹೆಂಗೆ ಇಷ್ಟೊಂದು ಹೆದರ್ಕೊಂಡ್ರೆ? ನೋಡ್ರಿ ಮಾವ. ಎಲ್ಲೇ ಗೊತ್ತಾಯ್ತಾ? ಈಗ ನನಗೂ ಹಿಂಗೆ ಆಗೋದು. ಬನ್ನಿ ಹೋಗೋಣ. ಜೀವ ಬಾಯಿ ಬಂದಿತ್ತು. ಇವಳೊಬ್ಳು ಜೋರಿದಾಳೆ.